ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 29ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 29. ಸ ಏವಂ ಗೋಧನಂ ಲಕ್ಷ್ಮ್ಯಾ ನಿಕೇತಂ ಸಿತಗೋ ವೃಷಂ ಚಾರಯನ್ನನುಗಾನ್ ಗೋಪಾನ್ ರಣದ್ವೇಣುರರೀರಮತ್. ಅನುವಾದ: ಸುಂದರ ವೃಷಭಗಳನ್ನು ಕಾಯುತ್ತಾ ಸಕಲ ಸಂಪದದ ಭಾಗ್ಯನಿಧಿಯಾದ ಶ್ರೀಕೃಷ್ಣನು ಕೊಳಲನ್ನು ಊದುತ್ತಿದ್ದನು. ಆ ಮೂಲಕ ತನ್ನ ವಿಧೇಯ ಅನುಯಾಯಿಗಳಾದ ಗೋಪಾಲ ಬಾಲಕರನ್ನು ರಂಜಿಸುತ್ತಿದ್ದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ಕೃಷ್ಣ ಬಾಲ್ಯದಲ್ಲಿ ಹೇಗೆ ಅವನು ಆಟ ಆಡ್ತಾ ಇದ್ದ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಅವನು ತನ್ನ ಬಾಲ್ಯ ಲೀಲೆಗಳನ್ನು ತೋರಿಸಿದಾಗ ವೃಂದಾವನದ ನಿವಾಸಿಗಳು ಮಾತ್ರ ಅದನ್ನು ನೋಡೋಕ್ಕಾಗ್ತಿತ್ತು. ಅಂದರೆ ಅವರ ಕಣ್ಣಿಗೆ ಮಾತ್ರ ಅವನು ಕಾಣಿಸ್ಕೊಳ್ತಾ ಇದ್ದ. ಕೆಲವೊಂದು ಸರಿ ಚಿಕ್ಕ ಮಗು ಥರ ಅಳ್ತಾ ಇದ್ದ, ಕೇಕೆ ಹಾಕ್ತಾ ಇದ್ದ. ಹಾಗೆಲ್ಲ ಮಾಡಿದಾಗ ಅವನು ಸಿಂಹದ ಮರಿಯಾಗಿ ಕಾಣಿಸ್ಕೊಳ್ತಾ ಇದ್ದ ಅಂತಂದ್ಬಿಟ್ಟು ಉದ್ಧವ ಹೇಳ್ತಾನೆ. ಇಲ್ಲಿ ಮುಂದುವರೆದು ಉದ್ಧವ ಹೇಳ್ತಾನೆ, ಸುಂದರವಾದಂಥ ವೃಷಭಗಳನ್ನು ಕಾಯ್ತಾ, ಅಂದರೆ ಗೋವುಗಳು, ಎತ್ತುಗಳು ಇವನ್ನೆಲ್ಲ ಕರ್ಕೊಂಡು ಹೋಗಿರ್ತಾರಲ್ಲ ಮೇಯಿಸೋದಿಕ್ಕೆ, ಆಗ ಅವನು ಸಕಲ ಸಂಪದದ ಭಾಗ್ಯನಿಧಿಯಾದಂಥ ಶ್ರೀಕೃಷ್ಣ ಕೊಳಲನ್ನು ಊದ್ತಾ ಇದ್ದ. ಆ ಕೊಳಲನ್ನ ಊದಿ ತನ್ನ ವಿಧೇಯ ಅನುಯಾಯಿಗಳು, ಅಂದರೆ ಅವನು ಹೇಗೆ ಹೇಳ್ತಾರೋ ಹಾಗೆ ಕೇಳುವಂಥ ಅನುಯಾಯಿಗಳು, ಅವನ ಜೊತೆ ಇದ್ದಿದ್ದಂತಹ ಗೋಪಬಾಲಕರು, ಅವರನ್ನೆಲ್ಲ ಅವನು ಕೊಳಲನ್ನು ಊದಿ ರಂಜಿಸ್ತಾ ಇದ್ದ. ಅಂದರೆ ಅವ್ರ ಮನಸ್ಸಿಗೆ ಸಂತೋಷವನ್ನು ಕೊಡಬೇಕಲ್ಲ. ಸೊ ಆ ರೀತಿ ಅವನು ಎಂಟರ್ಟೈನ್ ಮಾಡೋದು ಅಂತ ಹೇಳ್ತೀವಲ್ವ, ಆ ರೀತಿ ಅವನು ರಂಜಿಸ್ತಾ ಇದ್ದ ಅವ್ರನ್ನೆಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಕೃಷ್ಣ 6-7 ವರ್ಷದ ಬಾಲಕನಾದಂತೆ ಗೋಮಾಳದಲ್ಲಿ ಹಸು ಮತ್ತು ಎತ್ತುಗಳನ್ನು ಕಾಯುವ ಕೆಲಸವನ್ನು ಅವನಿಗೆ ವಹಿಸಲಾಯಿತು. ಅವನು 100,000 ಗೋವುಗಳನ್ನು ಹೊಂದಿದ್ದ ಶ್ರೀಮಂತ ಜಮೀನುದಾರರ ಪುತ್ರನಾಗಿದ್ದನು. ವೈದಿಕ ಅರ್ಥಶಾಸ್ತ್ರದ ಪ್ರಕಾರ ಯಾರೊಬ್ಬರ ಶ್ರೀಮಂತಿಕೆಯನ್ನು ಅವರು ಹೊಂದಿರುವ ಧಾನ್ಯ ಮತ್ತು ಗೋವುಗಳ ಸಂಗ್ರಹಣೆಯ ಮೇಲೆ ನಿರ್ಧರಿಸಲಾಗುತ್ತಿತ್ತು. ಈ ಎರಡರಿಂದ ಮಾತ್ರ, ಅಂದರೆ ಗೋವುಗಳು ಮತ್ತು ಧಾನ್ಯದಿಂದ, ಮಾನವ ಸಮುದಾಯದ ಹಸಿವಿನ ಸಮಸ್ಯೆಗೆ ಪರಿಹಾರ ಸಾಧ್ಯ. ತನ್ನ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮಾನವ ಸಮುದಾಯಕ್ಕೆ ಸಾಕಷ್ಟು ಗೋವುಗಳು ಮತ್ತು ಧಾನ್ಯದ ಅವಶ್ಯಕತೆ ಇದೆ. ಇವೆರಡು ಹೊರತು ಉಳಿದುದೆಲ್ಲ ಮಾನವ ತನ್ನ ಮೌಲ್ಯಭರಿತ ಬದುಕನ್ನು ನಿರುಪಯುಕ್ತಗೊಳಿಸಲು ಮತ್ತು ಅನಗತ್ಯ ವಿಷಯಗಳಲ್ಲಿ ತನ್ನ ಸಮಯವನ್ನು ವ್ಯರ್ಥ ಮಾಡಲು ಸೃಷ್ಟಿಸಿದ ಕೃತಕ ಅವಶ್ಯಕತೆಗಳು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಗೋಪಾಲಕರಿರ್ತಾರಲ್ಲ ಅವರ ಕೆಲಸ ಏನು? ಗೋವುಗಳನ್ನು ಸಾಕೋದು, ಅದರಿಂದ ಬರುವಂಥ ಹಾಲು, ಮೊಸರು, ಮತ್ತೆ ಹೊಲ ಉಳೋದು, ಅದರಿಂದ ಬೆಳೆಗಳನ್ನು ಬೆಳೆಯೋದು. ಇದು ವಾಣಿಜ್ಯ ಅಂತಂದ್ರೆ ಏನು, ಕಮರ್ಷಿಯಲ್ ಆಗಿ ಇದನ್ನ ಮಾಡ್ತಿದ್ರು. ಅವ್ರೇನ್ ಮಾಡ್ತಿದ್ರು, ತಮ್ಮ ಮಕ್ಕಳಿಗೆ ಹಸುಗಳನ್ನ, ಕರುಗಳನ್ನ ಮತ್ತೆ ಎತ್ತುಗಳನ್ನ ಮೇಯಿಸ್ಕೊಂಡು ಬರೋ ಕೆಲಸವನ್ನ ಅವರು ಕೊಡ್ತಿದ್ರು. ಅಂದ್ರೆ ಚಿಕ್ಕಂದಿನಿಂದಾನೇ ಅವರಿಗೆ ಕೆಲಸದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸಿಗಲಿ, ಅವ್ರಿಗೂ ಕೂಡ ಪ್ರಾಕ್ಟೀಸ್ ಆಗಲಿ ಇದೆಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ಕೊಡ್ತಾ ಇದ್ರು. ಅದಕ್ಕೆ ಅವರನ್ನು 6-7 ವರ್ಷದ ಹುಡುಗರಾಗಿರ್ತಾರಲ್ಲ ಅವರಿಗೆಲ್ಲರಿಗೂ ಕೂಡ ಹೋಗಿ ಅದನ್ನು ಮೇಯಿಸ್ಕೊಂಬರುವಂಥ ಕೆಲಸವನ್ನು ಕೊಡ್ತಾ ಇದ್ರು. 100,000 ಗೋವುಗಳನ್ನು ಯಾರು ಇಟ್ಕೊಂಡಿರ್ತಾರೋ, ಯಾರ ಹತ್ರ ಅಷ್ಟು ಇರುತ್ತೋ ಅವರನ್ನ ಸಾಹುಕಾರರು, ಜಮೀನ್ದಾರರು ಅಂತ ಹೇಳ್ತಿದ್ರು. ಇಲ್ಲಿ ಕೃಷ್ಣ ಅಂಥ ಒಬ್ಬ ಜಮೀನ್ದಾರನ ಮಗ ಆಗಿದ್ದ. ಈಗ ವೈದಿಕ ಅರ್ಥಶಾಸ್ತ್ರದ ಪ್ರಕಾರ ಯಾರನ್ನ ಶ್ರೀಮಂತರು ಅಂತ ಕರಿತಾ ಇದ್ರು ಅಂತಂದ್ರೆ, ಯಾರತ್ರ ಹೆಚ್ಚು ಧಾನ್ಯಗಳಿರ್ತಾ ಇತ್ತೋ, ಯಾರತ್ರ ಹೆಚ್ಚು ಗೋವುಗಳ ಸಂಗ್ರಹಣೆ ಇರ್ತಾ ಇತ್ತೋ ಅದ್ರ ಮೇಲೆ ನಿರ್ಧಾರ ಮಾಡ್ತಿದ್ರು. ಇವರು ಸಾಹುಕಾರರು ಅಂತಂದ್ಬಿಟ್ಟು. ಈ ಎರಡರಿಂದ ಮಾತ್ರ, ಅಂದರೆ ಗೋವುಗಳು ಮತ್ತು ಧಾನ್ಯದಿಂದ ಮಾತ್ರನೇ ಈ ಮನುಷ್ಯ ಸಮಾಜದ ಒಂದು ಹಸಿವಿನ ಸಮಸ್ಯೆಗೆ ಪರಿಹಾರ. ಈಗ ನಾವೇ ಯೋಚನೆ ಮಾಡಬೇಕಲ್ವಾ, ಈಗ ನಾವು ಬದುಕಿರಬೇಕು ಅಂತಂದರೆ ನಮಗೆ ಬೇಕಾಗಿರುವಂಥ ಮುಖ್ಯವಾದದ್ದು ಏನು? ಊಟ ಅಲ್ವಾ? ಅದು ಧಾನ್ಯಗಳಿಂದ ನಮಗೆ ಸಿಗುತ್ತೆ. ಇಲ್ಲಾಂದರೆ ಹಸುವಿನ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದರಿಂದ ಸಿಗುತ್ತೆ ನಮಗೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಇದಕ್ಕೆ ಇಂಪಾರ್ಟೆನ್ಸ್ ಕೊಡೋದನ್ನ ಬಿಟ್ಟು ಬೇರೆ ಎಲ್ಲ ಯಾವುದೋ ಬೇಡದೇ ಇರುವಂತಹ ವಸ್ತುಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಈಗ ಮಿಷಿನರಿಗಳು, ಫ್ಯಾಕ್ಟ್ರಿಗಳು, ಅದು ಇದು ಅಂತ ಬೇಕಾದಷ್ಟು ಓಪನ್ ಮಾಡಿದ್ದೀವಿ. ಅದರಿಂದ ಧಾನ್ಯಗಳು ಬರುತ್ತಾ? ಅದರಿಂದ ಹಾಲು ಬರುತ್ತಾ ನಮಗೆ? ಇಲ್ಲ. ಹಸು ಇದ್ದರೆ ನಮಗೆ
ಅದರಿಂದ ಎಷ್ಟೆಲ್ಲ ಉಪಯೋಗ ಇದೆ. ಅದೇ ರೀತಿ ನಾವು ಬೆಳೆಯನ್ನು ಬೆಳಿಬೇಕು. ಅದನ್ನು ಬಿಟ್ಬಿಟ್ಟು ಎಲ್ಲರೂ ಈಗ ಹಳ್ಳಿಯನ್ನು ಬಿಟ್ಬಿಟ್ಟು ಎಲ್ಲ ಸಿಟಿ ಕಡೆ ಬರ್ತಾ ಇದ್ದಾರೆ. ಅಲ್ಲೆಲ್ಲ ಮಾರಿಬಿಡ್ತಾರೆ, ಮನೆಗಳು ಮಾಡಿಕೊಂಡು, ಫ್ಲ್ಯಾಟ್ಗಳು ಮಾಡಿಕೊಂಡು, ಫ್ಯಾಕ್ಟ್ರಿಗಳು ಕಟ್ಕೊಂಡು, ಈ ರೀತಿ ಎಲ್ಲ ಚೇಂಜ್ ಆಗ್ತಾ ಇದೆ. ಹಳ್ಳಿಗಳೆಲ್ಲ ನಗರಗಳಾಗ್ತಾ ಇದೆ ಅಲ್ವಾ. ಆಗ ದುಡಿಯೋರು ಇಲ್ಲ, ಅಥವಾ ದುಡಿಮೆ ಅಂದರೆ ಹೊಲ ಹೂಳೋದು, ಆ ಬೆಳೆಯನ್ನು ಬೆಳೆಯೋದು ಅವರೇ ಇಲ್ಲ ಅಂತಂದರೆ ಎಲ್ಲಿಂದ ನಾವು ತಿನ್ನೋಕ್ಕಾಗುತ್ತೆ? ಅದಕ್ಕೇನಾಗುತ್ತೆ, ನಮಗೆಲ್ಲರಿಗೂ ಶಾರ್ಟೇಜ್ ಅನ್ನೋದು ಬರುತ್ತೆ. ಅಂದರೆ ಹೊಟ್ಟೆ ತುಂಬಿಸ್ಕೋಬೇಕಾದ್ರೆ ಗೋವು ಮತ್ತು ಧಾನ್ಯದ ಅವಶ್ಯಕತೆ ಇದೆ, ಬೇರೆದೆಲ್ಲ ಬೇಕಾಗಿಲ್ಲ. ವ್ಯರ್ಥವಾಗಿ ನಾವು ನಮ್ಮ ಸಮಯವನ್ನು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅದರೆಲ್ಲ ಅವಶ್ಯಕತೆ ಇಲ್ಲದೆ ಇರುವಂಥ ವಸ್ತುಗಳು. ನಮಗೆ ಮೇನ್ ಬೇಕಾಗಿರೋದು ಊಟ. ಊಟಕ್ಕೇನು ಬೇಕೋ ಅಷ್ಟನ್ನು ಬೆಳ್ಕೊಂಡು ಅಂಥ ವಸ್ತುಗಳನ್ನು ನಾವು ಅಂಥ ಪ್ರಾಣಿಗಳನ್ನು ಮನೇಲಿ ಇಟ್ಕೊಂಡ್ರೆ ಸಾಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು ಅವರು. ಭಗವಾನ್ ಶ್ರೀಕೃಷ್ಣನು ಮಾನವ ಸಮುದಾಯದ ಗುರುವಾಗಿ ವಣಿಕ ವೃಂದ ಅಥವಾ ವೈಶ್ಯರು ಹಸು ಎತ್ತುಗಳನ್ನು ಪಾಲಿಸಬೇಕು ಹಾಗೂ ಅಮೂಲ್ಯ ಪ್ರಾಣಿಗಳಿಗೆ ರಕ್ಷಣೆ ಒದಗಿಸಬೇಕು ಎನ್ನುವುದನ್ನು ಸ್ವತಃ ಮಾಡಿ ತೋರಿಸಿದನು. ಅಂದರೆ ಕೃಷ್ಣನನ್ನು ಗುರು ಅಂತ ಯಾಕೆ ಕರೀತಾರೆ ಅಂದರೆ ಅವನು ಸ್ವತಃ ಎಲ್ಲವನ್ನ ಮಾಡಿ ತೋರಿಸ್ತಾನೆ. ಈಗ ವಾಣಿಜ್ಯದವರು ಅಂತಂದರೆ ಏನು, ವ್ಯಾಪಾರ ಮಾಡೋರು ಏನು ಮಾಡಬೇಕು, ಹಸುಗಳನ್ನು ಸಾಕಬೇಕು, ಆಮೇಲೆ ವ್ಯವಸಾಯವನ್ನು ಮಾಡಬೇಕು. ಅದರಿಂದ ಬೇರೆಯವರಿಗೆಲ್ಲರಿಗೂ ಅವನು ಸಹಾಯ ಮಾಡಬೇಕು ಅಲ್ವಾ. ಅಂಥ ಪ್ರಾಣಿಗಳನ್ನು ಸಾಕಬೇಕು, ಅಂಥ ಕೆಲಸವನ್ನು ಮಾಡಬೇಕು ಅಂತ ತಾನು ಸ್ವತಃ ಮಾಡಿ ತೋರಿಸಿದ್ದಾನೆ. ಸ್ಮೃತಿ ನಿಯಮಾನುಸಾರ ಹಸು ಮಾನವನ ತಾಯಿ ಮತ್ತು ಎತ್ತು ಅವನ ತಂದೆ. ಹಸುವು ತಾಯಿ ಹೇಗೆಂದರೆ ಮಗುವು ತಾಯಿಯ ಸ್ತನ್ಯಪಾನ ಮಾಡುವಂತೆ ಮಾನವ ಸಮಾಜ ಹಸುವಿನ ಹಾಲನ್ನು ಸ್ವೀಕರಿಸುತ್ತದೆ. ಅದೇ ರೀತಿ ಎತ್ತು ಮಾನವ ಸಮಾಜದ ತಂದೆ ಹೇಗೆಂದರೆ ತಂದೆಯು ಮಕ್ಕಳಿಗಾಗಿ ಸಂಪಾದನೆ ಮಾಡುವಂತೆ ಎತ್ತು ಆಹಾರ ಧಾನ್ಯ ಉತ್ಪಾದನೆಗಾಗಿ ಭೂಮಿಯನ್ನು ಉಳುತ್ತದೆ. ತಂದೆ ತಾಯಿಯರನ್ನು ಕೊಲ್ಲುವ ಮೂಲಕ ಮಾನವ ಸಮಾಜ ತನ್ನ ಜೀವನ ಸ್ಫೂರ್ತಿಯನ್ನೇ ಕೊಲ್ಲುತ್ತದೆ. ಅಂದರೆ ಈಗ ಸ್ಮೃತಿಗಳಲ್ಲಿ ಅಂದರೆ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಹಸು ಮನುಷ್ಯನ ತಾಯಿ, ಎತ್ತು ಅವನ ತಂದೆ. ಹೇಗೆ ಅಂತಂದರೆ ಈಗ ತಾಯಿಯ ಎದೆ ಹಾಲು ಕುಡಿದು ಹೇಗೆ ಮಗು ಬೆಳೆಯುತ್ತೋ ಹಾಗೆ ದೊಡ್ಡವರು ಆದಮೇಲೂ ಕೂಡ ಈ ಮನುಷ್ಯ ಸಮಾಜದಲ್ಲಿ ಎಲ್ಲರೂ ಕೂಡ ಹಸುವಿನ ಹಾಲನ್ನು ನಾವು ಕುಡಿತೀವಿ ಅಲ್ವಾ. ಅದೇ ರೀತಿ ಎತ್ತು ಮಾನವನ ತಂದೆ. ಈಗ ಆ ತಂದೆ ಏನು ಮಾಡ್ತಾನೆ ಹೇಳಿ, ಮಕ್ಕಳಿಗೋಸ್ಕರ ಸಂಪಾದನೆ ಮಾಡಿಕೊಂಡು ಹಣ ಮತ್ತು ಧಾನ್ಯಗಳು ಇದನ್ನೆಲ್ಲ ಅಕ್ಕಿ ಗೋಧಿ ಏನಿರುತ್ತೋ ನಮ್ಮ ಊಟಕ್ಕೆ ಬೇಕಾಗಿರೋದನ್ನೆಲ್ಲ ತಂದ್ಕೊಡ್ತಾನೆ. ಅದೇ ರೀತಿ ಎತ್ತು ಏನು ಮಾಡುತ್ತೆ, ನೆಲವನ್ನು ಉಳುತ್ತೆ ಅಲ್ವಾ. ನಮಗೋಸ್ಕರ ಅದು ಉತ್ಪಾದನೆ ಮಾಡೋದಕ್ಕೋಸ್ಕರ ಭೂಮಿಯನ್ನ ಉಳುತ್ತೆ. ತಂದೆ ತಾಯಿರನ್ನ ಕೊಲ್ಲುವಂತ ಒಂದು ಪರಿಸ್ಥಿತಿಗೀಗ ನಮ್ಮ ಮನುಷ್ಯ ಸಮಾಜ ಬಂದಿದೆ. ಅಂದ್ರೆ ಏನು, ಎತ್ತು ಮತ್ತೆ ಹಸುಗಳನ್ನ ಕೊಲ್ಲುವಂಥವ್ರು ಹೆಚ್ಚಾಗ್ತಾ ಇದ್ದಾರೆ. ಈಗ ನೋಡಿ, ಇದರಿಂದ ಏನಾಗುತ್ತೆ, ಮನುಷ್ಯ ತನ್ನ ಸ್ಫೂರ್ತಿಯನ್ನೇ ಅಂದರೆ ಆ ಮನುಷ್ಯ ಜೀವನದ ತನ್ನ ಸ್ಫೂರ್ತಿಯನ್ನು ಕೊಲ್ತಾನೆ. ಯಾವಾಗ ನಾವು ಏನು ಮಾಡಬಾರ್ದೋ ಅದನ್ನು ಮಾಡ್ತೀವೋ ಆಗ ಅದು ಎಫೆಕ್ಟ್ ಆಗುತ್ತಲ್ವ ಈ ಸಮಾಜದ ಮೇಲೆ. ಯಾಕೆ ಅಂತಂದರೆ ಮಾಡೋವ್ರಿಗೂ ಅದಾಗತ್ತೆ, ಮಾಡೋದನ್ನು ನೋಡ್ಕೊಂಡು ಸುಮ್ಮನೆ ಇರ್ತೀವಲ್ವಾ, ನಮಗೂ ಕೂಡ ಅದರದ್ದು ಎಫೆಕ್ಟ್ ಆಗುತ್ತೆ ಅಂತ ಇಲ್ಲಿ ತಿಳ್ಕೋಬೇಕು. ಸುಂದರವಾದ ಹಸು ಮತ್ತು ಎತ್ತುಗಳು ಕೆಂಪು, ಕಪ್ಪು, ಹಸಿರು, ಹಳದಿ, ಬೂದು ಇತ್ಯಾದಿ ವಿವಿಧ ಬಣ್ಣಗಳಿಂದ ಕೂಡಿವೆ ಎಂದು ಹೇಳಲಾಗಿದೆ. ಅವುಗಳ ಬಣ್ಣ ಹಾಗೂ ಆರೋಗ್ಯಕರ ಮಂದಹಾಸದ ಲಕ್ಷಣಗಳಿಂದಾಗಿ ವಾತಾವರಣ ಚೇತೋಹಾರಿಯಾಗಿತ್ತು. ಅಂದರೆ ಅವಾಗಿನ ಕಾಲದಲ್ಲಿ ಎಷ್ಟೊಂದು ಕಲರ್ ಹಸುಗಳಿರ್ತಾ ಇತ್ತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೋದು. ಅಂತ ಎಲ್ಲ ಹಸುಗಳು ಇದ್ದಿದ್ರಿಂದ ಬಣ್ಣ ಬಣ್ಣದ ಹಸುಗಳನ್ನು ನೋಡಿದಾಗ ಅಲ್ಲಿ ಅದರ ಬಣ್ಣ ನೋಡಿದಾಗ ಖುಷಿ ಆಗ್ತಿತ್ತು. ಮತ್ತೆ ಆರೋಗ್ಯಕರವಾದಂತಹ, ಅಂದರೆ ಹಸುಗಳು ಎಲ್ಲಿರುತ್ತೋ ಅಲ್ಲಿ ಆರೋಗ್ಯ ಇರುತ್ತೆ ಅಂತ ಹೇಳ್ತಾರೆ. ಅಂಥ ಒಂದು ಲಕ್ಷಣಗಳಿಂದ ಕೂಡಿರುವಂಥ ಒಂದು ವಾತಾವರಣ ಅಲ್ಲಿತ್ತು ಅಂತ ಹೇಳ್ತಾ ಇದ್ದಾನೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಕೃಷ್ಣನು ತನ್ನ ಪ್ರಸಿದ್ಧ ವೇಣುವಾದನವನ್ನು ಮಾಡುತ್ತಿದ್ದನು. ಅವನ ವೇಣುನಾದವು ನಿರಾಕಾರವಾದಿಗಳು ಹಾಡಿ ಹೊಗಳುವ ಬ್ರಹ್ಮಾನಂದದ ಮಾತುಗಳನ್ನು ಮರೆಯುವಂತಹ ದಿವ್ಯಾನಂದವನ್ನು ಅವನ ಗೆಳೆಯರಿಗೆ ನೀಡುತ್ತಿತ್ತು. ಅಂದ್ರೆ ಈಗ ಅವನಲ್ಲಿ ಇದ್ದಿದ್ದು, ಆ ಹಸುಗಳಿದ್ದಿದ್ದು, ಕಾಡಲ್ಲಿ ಓಡಾಡ್ತಿತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ನುಡಿಸ್ತಾ ಇದ್ದಂತಹ ಆ ಒಂದು ವೇಣುವಾದನ ಇದೆಯಲ್ಲ,
ಅದು ತುಂಬ ಚೆನ್ನಾಗಿತ್ತು. ಆ ವೇಣುನಾದ ಹೇಗಿತ್ತು ಅಂತಂದರೆ, ನಿರಾಕಾರವಾದಿಗಳು ಹಾಡಿ ಹೊಗಳುತ್ತಾರಲ್ಲ ಬ್ರಹ್ಮಾನಂದ ಅಂತಂದ್ಬಿಟ್ಟು, ಆ ಮಾತುಗಳನ್ನು ಮರೆಯುವಂತಹ ದಿವ್ಯಾನಂದವನ್ನು ಆ ಗೆಳೆಯರಿಗೆ ಕೊಡ್ತಾ ಇತ್ತು. ಅಂದರೆ ಅವ್ರಿಗೆ ತುಂಬ ಆನಂದವನ್ನು ಕೊಡ್ತಾ ಇತ್ತು. ಶುಕ ಮುನಿಗಳು ವಿವರಿಸುವಂತೆ ಈ ಗೋಪಾಲ ಬಾಲರು ಅಪಾರ ಪುಣ್ಯ ಸಂಚಯ ಮಾಡಿದ ಜೀವಿಗಳಾಗಿದ್ದರು. ಆದ್ದರಿಂದಲೇ ಕೃಷ್ಣನೊಂದಿಗೆ ಸಾಕ್ಷಾತ್ತಾಗಿ ಇದ್ದು ಅವನ ದಿವ್ಯ ವೇಣುವಾದನವನ್ನು ಶ್ರವಣ ಮಾಡುತ್ತಿದ್ದರು. ನೋಡಿ, ಭಗವಂತನ ಜೊತೆ ಇರಬೇಕು ಅಂತಂದರೆ ಅವರು ಸಾಮಾನ್ಯ ಮನುಷ್ಯರಾಗಿರೋದಿಲ್ಲ. ಅವ್ರು ಬೇಕಾದಷ್ಟು ಸಾಧನೆಗಳನ್ನು ಮಾಡಿರ್ತಾರೆ, ಆಮೇಲೆ ಪುಣ್ಯವನ್ನು ಸಂಚಯ ಮಾಡಿದಂತಹ ಜೀವಿಗಳಾಗಿರ್ತಾರೆ. ಇಲ್ಲ ಅಂತಂದರೆ ಭಗವಂತನ ಜೊತೆಲಿದ್ದು ಅವನ ಜೊತೆಲಿ ಆಟ ಆಡಿಕೊಂಡು ಅವನ ಜೊತೆ ಊಟ ಮಾಡಿಕೊಂಡು, ಅದು ಅಲ್ಲದೆ ಆ ಭಗವಂತ ನುಡಿಸುವಂಥ ವೇಣುನಾದವನ್ನು ಸಾಕ್ಷಾತ್ತಾಗಿ ಶ್ರವಣ ಮಾಡ್ತಾಯಿದ್ರು ಅಂತಂದರೆ ಅವರು ಸಾಮಾನ್ಯ ಜೀವಿಗಳಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮ ಸಂಹಿತೆ ಕೃಷ್ಣನ ದಿವ್ಯ ವೇಣುವಾದನವನ್ನು ಹೀಗೆ ದೃಢಪಡಿಸುತ್ತದೆ. ನೋಡಿ, ಬ್ರಹ್ಮ ಬರೆದಿರುವಂಥದ್ದು ಬ್ರಹ್ಮ ಸಂಹಿತೆ. ಅದರಲ್ಲಿ ಕೃಷ್ಣನ ಆ ವೇಣುವಾದನ ಇದೆಯಲ್ಲ ಅದನ್ನು ಈ ರೀತಿ ಹೇಳಿದ್ದಾನೆ ಬ್ರಹ್ಮ. ಏನು ಅಂತಂದರೆ, ವೇಣುಂ ಕೊಣಂತಂ ಅರವಿಂದ ದಲಾಯತಾಕ್ಷಂ ಬರ್ಹಾವತಂಸಂ ಅಸಿತಾಂಬುಧ ಸುಂದರಾಂಗಂ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಂದರೆ ಬ್ರಹ್ಮದೇವರು ಹೇಳ್ತಾರೆ, ತನ್ನ ದಿವ್ಯ ವೇಣುವನ್ನು ಊದುವಂತಹ ಆದಿಪ್ರಭು ಗೋವಿಂದನನ್ನು ನಾನು ಆರಾಧಿಸುತ್ತೇನೆ. ಅವನ ಕಣ್ಣುಗಳು ಕಮಲ ಪುಷ್ಪದಂತಿವೆ. ಅವನು ನವಿಲು ಗರಿಗಳಿಂದ ಅಲಂಕೃತನು. ಅವನ ದೇಹ ಲಕ್ಷಣಗಳು ಕೋಟಿ ಮನ್ಮಥರ ಸೌಂದರ್ಯಕ್ಕಿಂತ ಅಧಿಕವಾಗಿದ್ದರೂ ಅವನ ಮೈಬಣ್ಣವು ಶುಭ್ರ ಮೇಘದಂತೆ ಶ್ಯಾಮಲ ವರ್ಣವನ್ನು ಹೋಲುತ್ತದೆ. ಇವು ಭಗವಾನ್ ಶ್ರೀಕೃಷ್ಣನ ವಿಶೇಷ ಲಕ್ಷಣಗಳು. ಇಲ್ಲಿ ಆದಿಪುರುಷ ಯಾರು ಅಂತ ಹೇಳುವಂಥ ಸಂದರ್ಭದಲ್ಲಿ ಬ್ರಹ್ಮ ಸಂಹಿತೆಯನ್ನು ಬರೀತಾನಲ್ಲ ಬ್ರಹ್ಮ, ಅದರಲ್ಲಿ ಹೇಳಿದಾನೆ ಯಾರು ಭಗವಂತ ಅಂತಂದ್ಬಿಟ್ಟು. ಅವನು ಹೇಳ್ತಾನೆ, ತನ್ನ ದಿವ್ಯ ವೇಣುವನ್ನು ಊದುವಂತಹ ಆದಿಪ್ರಭು ಗೋವಿಂದನನ್ನು ನಾನು ಆರಾಧಿಸ್ತೀನಿ. ಆದಿಪ್ರಭು ಅಂತಂದರೆ ಎಲ್ಲದಕ್ಕಿಂತ ಮೂಲ ಪುರುಷ ಅಂತ ಅರ್ಥ. ಅವನು ಏನು ಮಾಡ್ತಿರ್ತಾನೆ, ವೇಣುನಾದವನ್ನು ನುಡಿಸ್ತಾ ಇರ್ತಾನೆ. ಅಂಥ ಗೋವಿಂದನನ್ನು ನಾನು ಆರಾಧನೆ ಮಾಡ್ತೀನಿ. ಅವನ ಕಣ್ಣುಗಳು ಹೇಗಿದೆ, ಕಮಲ ಪುಷ್ಪದ ಹಾಗಿದೆ. ಅವನು ನವಿಲು ಗರಿಗಳಿಂದ ಅಲಂಕೃತನಾಗಿದ್ದಾನೆ. ಅವನ ದೇಹ ಲಕ್ಷಣಗಳು ಕೋಟಿ ಮನ್ಮಥರ ಸೌಂದರ್ಯಕ್ಕಿಂತ, ಅಂದರೆ ಒಬ್ಬ ಮನ್ಮಥನೇ ತುಂಬ ಸುಂದರವಾಗಿರ್ತಾನೆ ಅಂತ ಹೇಳ್ತಾರೆ. ಅಂಥ ಮನ್ಮಥರು ಕೋಟಿ ಮನ್ಮಥರನ್ನ ಸೇರಿಸಿದ್ರೆ ಎಷ್ಟು ಸೌಂದರ್ಯ ಇರುತ್ತೋ ಅದಕ್ಕಿಂತ ಅಧಿಕವಾಗಿದ್ದರೂ ಕೂಡ ಅವನ ಮೈ ಬಣ್ಣ ಹೇಗಿದೆ ಅಂತಂದರೆ ಶ್ಯಾಮಲ ವರ್ಣ, ಅಂದರೆ ಮೇಘದ ಒಂದು ಬಣ್ಣ, ಒಂದು ಮೈ ಬಣ್ಣ. ಇದು ಭಗವಾನ್ ಶ್ರೀಕೃಷ್ಣನ ವಿಶೇಷ ಲಕ್ಷಣಗಳು. ನೋಡಿ, ಬ್ರಹ್ಮ ಮೊದಲನೇ ಪುರುಷ ಈ ಒಂದು ಸೃಷ್ಟಿಯಲ್ಲಿ. ಅವನು ಭಗವಂತನನ್ನು ಕಣ್ಣಾರೆ ನೋಡಿದ್ದಾನೆ. ಅವನು ಹೇಗಿದ್ದಾನೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಶ್ರೀಕೃಷ್ಣನೇ ದೇವೋತ್ತಮ ಪರಮಪುರುಷ ಅನ್ನೋದನ್ನ ಇಲ್ಲಿ ಹೇಳಿ ಅವನ ಲಕ್ಷಣಗಳು ಹೇಗಿದೆ ಅಂತಂದ್ಬಿಟ್ಟೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.